ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅರ್ಪಿತಾ ಸಾನ್ವಿ. ವೀಕ್ಷಕರೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಆರಾಮಾಗಿದ್ದೀನಿ. ಇವತ್ತಿನ ವಿಡಿಯೋದ ಸ್ಪೆಷಲ್ ಮಾಂಗಲ್ಯ ಸರಗಳ ಬಗ್ಗೆ ಡಿಸೈನ್ಸನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ತುಂಬ ಚೆನ್ನಾಗಿ ತುಂಬ ಕಡಿಮೆ ಗ್ರಾಮ್ಸಲ್ಲಿ ನೀವೇನಾದರೂ ಮಾಂಗಲ್ಯ ಸರಗಳನ್ನು ಪರ್ಚೇಸ್ ಮಾಡಬೇಕು ಅಥವಾ ಜ್ಯುವೆಲರ್ಸ್ನ ಮಾಡೋಕ್ಕೆ ಹಾಕಬೇಕು ಅಂತ ಇದ್ದವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಮಾಂಗಲ್ಯ ಸರದ ಕೆಲವೊಂದಿಷ್ಟು ಕಡಿಮೆ ಗ್ರಾಮ್ಸ್ಗಳಲ್ಲಿ ಇರುವಂಥ ವಿತ್ ಗ್ರಾಮ್ಸ್ ಮತ್ತು ವಿತ್ ಡಿಸೈನ್ಸನ್ನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ವೀಕ್ಷಕರೇ. ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ದೀರಾ, ಈ ಒಂದೆಳೆ ಮಾಂಗಲ್ಯ ಸರ ಕೇವಲ ನಿಮಗೆ 25 ಗ್ರಾಮ್ಸಲ್ಲಿ ಇರೋವಂಥದ್ದು. 25 ಗ್ರಾಮ್ಸಲ್ಲಿ ನೀವು ಈ ರೀತಿಯಾಗಿ ಒಂದೆಳೆ ಮಾಂಗಲ್ಯ ಸರಗಳನ್ನು ಮಾಡಿಸ್ಕೊಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜಾಸ್ತಿ ಎರಡೆಳೆ ಇಷ್ಟಪಡದೇ ಇರೋವಂಥವ್ರು ಈ ರೀತಿಯಾಗಿ ತುಂಬ ಕಡಿಮೆ ಗ್ರಾಮ್ಸಲ್ಲಿ 25 ಗ್ರಾಮ್ಸಲ್ಲಿ ಮಾಡ್ಕೊಬೋದು. ಹಾಗೆ ಈ ರೀತಿಯಾದಂಥ ಎರಡೆಳೆ ಮಾಂಗಲ್ಯ ಸರ ವಿತ್ ನಿಮಗೆ ಕರಿಮಣಿ ಇರೋವಂಥದ್ದು, ಕರಿಮಣಿ ಮತ್ತು ಬಂಗಾರದ ಗುಂಡು ಇರೋವಂಥದ್ದು. ತುಂಬ ಕಡಿಮೆ ಗ್ರಾಮ್ಸ್ ಅಂದರೆ ನಿಮಗೆ ಇದು 30 ಗ್ರಾಮ್ಸಲ್ಲಿ ಇರುವಂಥ ಎರಡೆಳೆ ಮಾಂಗಲ್ಯ ಸರ. ನಿಮಗೆ ಏನಾದರೂ ಇದು 25 ಗ್ರಾಮ್ಸಿಗೆ ಬೇಕಾಗಿದ್ದರೆ ನೀವು ಖಂಡಿತ ಮಾಡಿಸ್ಕೊಬೋದು. ಹಾಗೆ ಇನ್ನು ಕೆಲವೊಂದಿಷ್ಟು ಜನ ಈ ರೀತಿಯಾದಂಥ ಮಾಂಗಲ್ಯ ಸರಗಳನ್ನು ಇಷ್ಟಪಡ್ತಾರೆ. ವಿತ್ ಗೋಲ್ಡು ಚೈನ್ ಬಂದಿರುತ್ತೆ, ಕರಿಮಣಿ ಬಂದಿರುತ್ತೆ. ಈ ರೀತಿಯಾದಂಥ ಮಾಂಗಲ್ಯ ಸರ ನೀವು ಕೇವಲ 15 ಗ್ರಾಮ್ಸಲ್ಲಿ ಮಾಡಿಸ್ಕೊಬೋದು ವೀಕ್ಷಕರೇ. ಒಬ್ಬೊಬ್ಬರು ಮಹಿಳೆಯರಿಗೆ ಒಂದೊಂದು ಥರದ ಡಿಸೈನ್ಸ್ಗಳು ಇಷ್ಟ ಆಗುತ್ತೆ. ಈ ರೀತಿಯಾಗಿ ಡಿಫ್ರೆಂಟ್ ಲುಕ್ಕನ್ನು ಇಷ್ಟಪಡೋ ಅಂಥವ್ರು 15 ಗ್ರಾಮ್ಸಲ್ಲಿ ಮಾಡಿಸ್ಕೊಬೋದು. ಹಾಗೆ ಈ ರೀತಿ ಬಲ್ಪ್ ಡಿಸೈನಲ್ಲಿ ಇರುವಂಥ ಮಾಂಗಲ್ಯ ಸರಗಳನ್ನು ಒಂದು ಎಳೆಯಲ್ಲಿ ಸ್ವಲ್ಪ ಜಾಸ್ತಿ ಗ್ರಾಮ್ಸಲ್ಲಿ ಬೇಕಂದರೆ ನೀವು 30 ಗ್ರಾಮ್ಸಲ್ಲಿ ಮಾಡಿಸ್ಕೊಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಕಡಿಮೆ ಗ್ರಾಮ್ಸಲ್ಲಿ ಅಂದರೆ ಇದು ನಿಮಗೆ ಸ್ವಲ್ಪ ದಪ್ಪ ಚೈನ್ ಇರೋದ್ರಿಂದ ಬೇಗ ಕಟ್ ಆಗೋದಿಲ್ಲ. ಒಂದೆಳೆ ಮಾಂಗಲ್ಯ ಸರ ಇಷ್ಟಪಡೋರು 30 ಗ್ರಾಮ್ಸಲ್ಲಿ ಈ ರೀತಿಯಾದಂಥ ಡಿಸೈನ್ಸ್ಗಳನ್ನು ಮಾಡಿಸ್ಕೊಬೋದು. ಈ ಎಲ್ಲ ಡಿಸೈನ್ಸ್ಗಳು ನಿಮಗೆ ಬೇಗ ಹಾಳಾಗೋದಿಲ್ಲ. ನೀವು ಡೈಲಿ ಯೂಸ್ ಮಾಡ್ತೀನಿ ಅಂದ್ರೂ ನಿಮಗೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇದು ಕೂಡ ನಿಮಗೆ ಈ ಸರಪಣಿ ಟೈಪಲ್ಲಿ ಇರುವಂಥ ಈ ಒಂದು ಮಾಂಗಲ್ಯ ಸರ 15 ಗ್ರಾಮ್ಸಲ್ಲಿ ಇರುವಂಥದ್ದು ಒಂದೆಳೆ ಮಾಂಗಲ್ಯ ಸರ. ತುಂಬ ಚೆನ್ನಾಗಿದೆ. ಗ್ರಾಮ್ಸ್ ಕೂಡ ನಿಮಗೆ 15 ಗ್ರಾಮ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಜೊತೆಗೆ ಈ ರೀತಿಯಾದಂತಹ ಮಾಂಗಲ್ಯ ಸರ ಒಂದೆಳೆಯಲ್ಲಿ ನೀವು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಸ್ಕೊತೀನಿ ಅಂದರೆ ಇದು ನಿಮಗೆ 31 ಗ್ರಾಮ್ಸ್ ಇರೋವಂಥದ್ದು ಮಾಂಗಲ್ಯ ಸರ. ನೋಡೋದಕ್ಕೂ ಕೂಡ ತುಂಬ ಹೆವಿಯಾಗಿರುತ್ತೆ. ಸ್ವಲ್ಪ ತುಂಬ ಜಾಸ್ತಿ ಗ್ರಾಮ್ಸಲ್ಲಿ ಬೇಕಂದರೂ ಈ ರೀತಿಯಾಗಿ ತುಂಬ ಡಿಫ್ರೆಂಟಾಗಿರುವಂಥ ಡಿಸೈನ್ಸನ್ನು ನೀವು 31 ಗ್ರಾಮ್ಸಲ್ಲಿ ಮಾಡಿಸ್ಕೊಬೋದು. ಅಥವಾ ಇನ್ನೂ ಕಡಿಮೆಗೆ ಬೇಕಾಗಿದ್ದರೂ ನೀವು ಇದನ್ನೇ ಸ್ವಲ್ಪ ಕಡಿಮೆ ಗ್ರಾಮ್ಸಲ್ಲೂ ಮಾಡಿಸ್ಕೊಬೋದು. ಹಾಗೆ ಈ ರೀತಿಯಾದಂಥ 2 ಸೈಡ್ ಮಾತ್ರ ಕರಿಮಣಿ ಇರುವಂಥ ಸರ ಏನಾದರೂ ನೀವು ಡಿಸೈನ್ಸ್ನ ಮಾಡಿಸ್ಕೊಬೇಕು ಅಂತ ಇದ್ದರೆ 30 ಗ್ರಾಮ್ಸಲ್ಲಿ ಮಾಡಿಸ್ಕೊಬೋದು. ತುಂಬಾ ಬ್ಯೂಟಿಫುಲ್ಲಾಗಿ ಎರಡೆಳೆ ಮಾಂಗಲ್ಯ ಸರ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ವೀಕ್ಷಕರೇ. ಹಾಗೆ ನಿಮಗೆ ಪರ್ಟಿಕ್ಯುಲರ್ ಆಗಿ ನೀವು ನಾನು ತೋರಿಸ್ತಾ ಇರುವಂತಹ ಡಿಸೈನ್ಸನ್ನೇ ಮಾಡಿಸ್ಕೊಬೇಕು ಇಷ್ಟೇ ಗ್ರಾಮ್ಸ್ಗೆ ಆ ಶಾಪ್ ಬಗ್ಗೆ ಹೇಳಿ ಅಂದರೆ ಶ್ರೀ ಕೃಷ್ಣ ಜ್ಯುವೆಲರಿ ಶಾಪ್ ಅಂತ ಮೈಸೂರಲ್ಲಿರೋವಂಥದ್ದು. ಇವರ ಒಂದು ನಂಬರ್ ಕೂಡ ನಾನು ನಿಮಗೆ ಮೆನ್ಷನ್ ಮಾಡಿರ್ತೀನಿ. ನಂಬರ್ಗೆ ಒಮ್ಮೆ ಕಾಲ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಸಿಗುತ್ತೆ. ನೀವು ಒಮ್ಮೆ ಕೂಡ ಹೋಗಿ ವಿಸಿಟ್ ಮಾಡಿ ನೀವು ಈ ರೀತಿಯಾದಂಥ ಕಡಿಮೆ ಗ್ರಾಮ್ಸಲ್ಲಿ ಮಾಂಗಲ್ಯ ಸರಗಳನ್ನು ತುಂಬ ಚೆನ್ನಾಗಿರುವಂಥ ಡಿಫ್ರೆಂಟ್ ಡಿಸೈನ್ಸ್ಗಳನ್ನು ನೀವು ಅವ್ರ ಹತ್ರ ಮಾಡಿಸ್ಕೊಬೋದು ವೀಕ್ಷಕರೇ. ಪ್ರತಿಯೊಂದು ಡಿಸೈನ್ಸ್ ಕೂಡ ನಿಮಗೆ ತುಂಬಾ ಬಾಳಿಕೆ ಬರುವಂಥ ಡಿಸೈನ್ಸ್ಗಳನ್ನೇ ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು. ತುಂಬ ಕಡಿಮೆ ಗ್ರಾಮ್ಸಲ್ಲಿ ಮಾಡಿಸ್ಕೊಂಡು ಬೇಗ ಮಾಂಗಲ್ಯ ಸರನ ಹಾಳು ಮಾಡ್ಕೊಳ್ಳೋದ್ಕಿಂತ ಈ ರೀತಿಯಾಗಿ ತುಂಬ ಕ್ವಾಲಿಟಿ ಇರುವಂಥ ಡಿಸೈನ್ಸ್ಗಳನ್ನು ನೀವು ಮಾಡಿಸ್ಕೊಂಡ್ರೆ ತುಂಬ ದಿನ ತನಕ ನೀವು ಬಾಳಿಕೆ ಮಾಡ್ಬೋದು. ಹಾಗೆ ಡೈಲಿ ವೇರ್ ಕೂಡ ಮಾಡ್ಬೋದು. ಹಾಗೆ ಈ ಒಂದು ಮಾಂಗಲ್ಯ ಸರ ಯಾವುದೇ ರೀತಿ ಕರಿಮಣಿ ಇಲ್ಲ, ಫುಲ್ ಪ್ಲೇನಲ್ಲಿ ಇರುವಂಥದ್ದು ಎರಡೆಳೆ ಮಾಂಗಲ್ಯ ಸರ. ಜಸ್ಟ್ 26 ಗ್ರಾಮ್ಸಲ್ಲಿ ಇರುವಂಥ ಮಾಂಗಲ್ಯ ಸರ. ತುಂಬ ಕಡಿಮೆ ಗ್ರಾಮ್ಸಲ್ಲಿ ಇರುವಂಥದ್ದು ನಿಮಗೆ ಸಿಗ್ತಾ ಇದೆ. ಹಾಗೆ ಇದು ನೋಡಿ ನಿಮಗೆ ಜಸ್ಟ್ ಮುಂದೆ ಮಾತ್ರ ನಿಮಗೆ ಮಾಂಗಲ್ಯ ಸರ ಕರಿಮಣಿ ಹಾಕಿರ್ತಾರೆ, ಹಿಂದೆ ಫುಲ್ ಚೈನ್ ಟೈಪಲ್ಲಿದೆ. ಸೊ 41 ಗ್ರಾಮ್ಸಲ್ಲಿ ಇರುವಂಥ ಮಾಂಗಲ್ಯ ಸರ, ಎರಡೆಳೆ ಮಾಂಗಲ್ಯ ಸರ. ತುಂಬ ಜನ ತುಂಬ ಥರದಂಥ ಡಿಸೈನ್ಸ್ಗಳನ್ನು ಇಷ್ಟಪಡ್ತಾರೆ. ಸೊ ಕೆಲವೊಂದಿಷ್ಟು ಜನ ಎರಡೆಳೆ ಮಾಂಗಲ್ಯ ಸರ, ಕೆಲವೊಂದಿಷ್ಟು ಜನ ಒಂದೆಳೆ ಮಾಂಗಲ್ಯ ಸರನ ಇಷ್ಟಪಡ್ತಾರೆ. ಸೊ ಅಂಥವ್ರಿಗೆ ನೀವೇನಾದರೂ ಹೊಸದಾಗಿ ಮಾಂಗಲ್ಯ ಸರಗಳ ಡಿಸೈನ್ಸ್ನ ನೋಡೋ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಈ ರೀತಿಯಾಗಿ ಸೈಡಲ್ಲಿ ಪೆಂಡೆಂಟ್ ಬಂದಿರುವಂಥ ಮಾಂಗಲ್ಯ ಸರ ಜಸ್ಟ್ 27 ಗ್ರಾಮ್ಸಿಗೆ ಇರೋವಂಥದ್ದು. ಪೆಂಡೆಂಟ್ ಸೈಡಲ್ಲಿ ನಿಮಗೆ ಫ್ಲವರ್ ಟೈಪಲ್ಲಿ ಬಂದಿರುತ್ತೆ. ಇದರಲ್ಲಿ ನೀವು ಪೆಂಡೆಂಟ್ ಕೂಡ ಚೇಂಜ್ ಮಾಡಿಸ್ಕೊಬೋದು. ಇದು ಕೂಡ ತುಂಬ ಚೆನ್ನಾಗಿ ಬಾಳಿಕೆ ಬರುವಂಥ ಮಾಂಗಲ್ಯ ಸರ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ಈ ಒಂದು ಮಾಂಗಲ್ಯ ಸರ ಸ್ವಲ್ಪ ಜಾಸ್ತಿ ಗ್ರಾಮ್ಸಲ್ಲಿ ಬೇಕಂದರೆ 40 ಗ್ರಾಮ್ಸಿಗೆ ಎರಡೆಳೆ ಮಾಂಗಲ್ಯ ಸರನ ಕರಿಮಣಿ ಇಲ್ಲದೆ ಬೇಕಾಗಿರೋರು ಈ ರೀತಿಯಾದಂಥ ಡಿಸೈನ್ಸನ್ನು ಮಾಡಿಸ್ಕೊಬೋದು. ಇದು ಕೂಡ ತುಂಬಾ ಬಾಳಿಕೆ ಬರುವಂಥ ಡಿಸೈನ್ಸು. ಎಲ್ಲೂ ಕೂಡ ನಿಮಗೆ ಬೇಗ ಕಟ್ ಆಗೋದಿಲ್ಲ. ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ತುಂಬಾ ಡೈಲಿ ವೇರ್ಗಂತೂ ತುಂಬಾ ಸೂಟೇಬಲ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ಇದೇ ರೀತಿಯಾದಂಥ ವೀಡಿಯೋಸ್ಗಳು ನಿಮಗೆ ಇನ್ನೂ ಹೆಚ್ಚಾಗಿ ಬೇಕಾಗಿದ್ದರೆ
ತಪ್ಪದೇ ನೀವು ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಮತ್ತೆ ಹೊಸ ವಿಡಿಯೋದಲ್ಲಿ ಹೊಸ ಅಪ್ಡೇಟ್ ಒಂದಿಗೆ ಮತ್ತೆ ಸಿಗೋಣ. ಹಾಗೆ ಇನ್ನೂ ಹೆಚ್ಚಾದಂಥ ಕಲೆಕ್ಷನ್ ಬೇಕಾಗಿದೆ ನೀವು ನನ್ನ ಒಂದು ಹಿಂದಿನ ವಿಡಿಯೋಗಳನ್ನು ಚೆಕ್ ಮಾಡಿ, ನಿಮಗೆ ಅಲ್ಲೂ ಕೂಡ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಸಿಗುತ್ತೆ. ನೆಕ್ಲೆಸ್, ಲಾಂಗ್ ಸರ, ಕಿವಿ ಓಲೆ, ಜುಮ್ಕಿ ಎಲ್ಲ ಥರದ ವಿಡಿಯೋಸ್ಗಳನ್ನು ನಾನು ನಿಮಗೆ ತಪ್ಪದೆ ನಿಮಗೋಸ್ಕರ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.